ವಯಾಲಿಕಾವಲ್ನ ಮಹಿಳೆ ಮಹಾಲಕ್ಷ್ಮಿ ಮೇಲಿನ ಹಲ್ಲೆ ಹಾಗೂ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಪೊಲೀಸರಿಗೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಭೀಕರ ಕೊಲೆಯ ಹಿಂದೆ ಒಬ್ಬರಲ್ಲ ಇಬ್ಬರ ಕೈವಾಡದ ಶಂಕೆ ಸತ್ಯಕ್ಕೆ ವ್ಯಕ್ತ ಆಗ್ತಾ ಇದೆ. ಮನೆಯಲ್ಲಿದ್ದ ಫ್ರಿಡ್ಜ್ನ ಹಲವು ಕಡೆ ಮಲ್ಟಿಪಲ್ ಬೆರಳಚ್ಚುಗಳು ಪತ್ತೆಯಾಗಿವೆ ಹಾಗೂ ಎಫ್ಎಸ್ಎಲ್ನ ಪರಿಶೀಲನೆ ವೇಳೆ ಮಲ್ಟಿಪಲ್ ಬೆರಳಚ್ಚುಗಳು ಸೆಕ್ಯೂರ್ ಮಾಡ್ತಾ ಇದ್ದಾರೆ ಪೊಲೀಸರು. ಶಂಕಿತ ಹಂತಕನ ಸಹೋದರನ ವಿಚಾರಣೆಯನ್ನು ಕೂಡ ಪೊಲೀಸರು ಒಂದ್ ಕಡೆಗೆ ನಡೆಸ್ತಾ ಇದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಪೊಲೀಸರು ಹಲವು ಪ್ರಶ್ನೆಗಳನ್ನ ಶಂಕಿತನ ಸಹೋದರನಿಗೆ ಕೇಳಿದ್ದಾರೆ. ಕೊಲೆಯ ಬಳಿಕ ಶಂಕಿತ ಹಂತಕ ಮಾಹಿತಿ ನೀಡಿರೋದಾಗಿ ಆತ ಹೇಳ್ಕೊಂಡಿದ್ದಾನೆ. ಪೊಲೀಸರ ಮುಂದೆ ಶಂಕಿತ ಹಂತಕನ ಸಹೋದರ ಶಂಕಿತನ ಕುರಿತಂತೆ ಹಾಗೂ ಆತನ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾನೆ. ಇನ್ನು ಇಡೀ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಆಗಿದ್ದಂತಹ ಫ್ರಿಡ್ಜ್ ಅನ್ನ ನಿನ್ನೆಯಷ್ಟೇ ಎಫ್ಎಸ್ಎಲ್ ತಂಡಕ್ಕೆ ರವಾನೆ ಮಾಡಲಾಗಿತ್ತು. ಆ ಫ್ರಿಡ್ಜ್ ನಲ್ಲಿ ಮಲ್ಟಿಪಲ್ ಬೆರಳಚ್ಚುಗಳು, ಮಲ್ಟಿಪಲ್ ಫಿಂಗರ್ ಪ್ರಿಂಟ್ಸ್ ಇರೋದು ಗೊತ್ತಾಗ್ತಾ ಇದೆ. ಅಂದ್ರೆ ಆ ಫ್ರಿಡ್ಜ್ ನ ಓಪನ್ ಮಾಡೋದು ಅಥವಾ ಆ ಮಾಂಸದ ಮುದ್ದೆಗಳನ್ನ ಜೋಡಿಸಿಡೋ ಕೆಲಸವನ್ನ ಇಬ್ರು ಮಾಡಿದ್ದಿರಬಹುದು ಅನ್ನೋ ಅನುಮಾನ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ನಾಗೇಶ್, ಇಷ್ಟು ದಿನ ಒಬ್ಬರ ಕೊಲೆ ಮೋಟಿವ್ ಇರಬಹುದು ಅಂತ ಒಂದು ಅಂದಾಜಿತ್ತು, ಬಟ್ ಈಗ ಇಬ್ಬರದ್ದು ಪಾತ್ರಧಾರಿಕೆ ಬಗ್ಗೆ ಏನೆಲ್ಲ ಅನುಮಾನಗಳು ಪೊಲೀಸರಿಗೆ ಬರ್ತಾ ಇದೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಏನೇನೆಲ್ಲ ಸಿಗ್ತಾ ಇದೆ, ಇಲ್ಲಿ ತನಕ ಕೊಲೆ ನಡೆದಂತಹ ಜಾಗ ಇದೇ ಮನೆನಾ ಅಥವಾ ಬೇರೆ ಜಾಗನ ಅನ್ನೋದನ್ನ ಐಡೆಂಟಿಫೈ ಮಾಡೋದು ಅಷ್ಟು ಕಷ್ಟ ಅಂತ ಹೇಳ್ತಾ ಇದ್ರು. ಸೊ ಈ ಸಂದರ್ಭದಲ್ಲೇ 2 ಬೆರಳಚ್ಚು ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿರೋದು ಎಷ್ಟು ಚಾಲೆಂಜಿಂಗ್ ಆಗ್ತಾ ಇದೆ? ಮಮತಾ, ಮಹಾಲಕ್ಷ್ಮಿ ಮರ್ಡರ್ ಕೇಸನ್ನು ತನಿಖೆ ಮಾಡ್ತಿರುವಂಥ ವಯಾಲಿಕಾವಲ್ ಪೊಲೀಸರಿಗೆ ಮಹತ್ವದ ಸಾಕ್ಷ್ಯಗಳು ಸಿಗ್ತವೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಹತ್ಯೆ ಮಾಡಿ ಬಾಡಿಯ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜಲ್ಲಿ ಇಟ್ಟಿದ್ದಂಥ ಫ್ರಿಡ್ಜನ್ನು ನಿನ್ನೆ ಪೊಲೀಸರು ಸೀಜ್ ಮಾಡಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಎಫ್ಎಸ್ಎಲ್ ತಂಡದಿಂದಲೂ ಕೂಡ ಪರಿಶೀಲನೆ ಮಾಡುವಂಥ ವೇಳೆ ಅಲ್ಲಿ ಡಬಲ್ ಅಂದರೆ ಮಲ್ಟಿಪಲ್ ಫಿಂಗರ್ ಪ್ರಿಂಟ್ಗಳು ಸಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಪೊಲೀಸರಿಗೆ ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಮಲ್ಟಿಪಲ್ ಫಿಂಗರ್ ಪ್ರಿಂಟ್ ಸಿಕ್ಕಿರೋದ್ರಿಂದ ಇಬ್ಬರು ಈ ಒಂದು ಹತ್ಯೆ ಮಾಡಿ ಆ ಫ್ರಿಡ್ಜ್ ಒಳಗೆ ತುಂಡು ಮಾಡಿ ಕತ್ತರಿಸಿ ಇಟ್ಟಿದ್ರ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಎಫ್ಎಸ್ಎಲ್ ತಂಡ ಕೂಡ ಪರಿಶೀಲನೆ ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಮಲ್ಟಿಪಲ್ ಫಿಂಗರ್ ಪ್ರಿಂಟ್ ಏನಿದೆ ಒಬ್ಬನದೇ ಅಥವಾ ಬೇರೆ ಯಾರಾದರೂ ಆತನ ಜೊತೆಗೆ ಇದ್ರು ಅನ್ನುವಂಥದ್ದನ್ನ ಖಾತ್ರಿಪಡಿಸಿಕೊಳ್ಳುವ ಕೆಲಸವನ್ನ ಒಂದು ಹಂತದಲ್ಲಿ ಮಾಡ್ತಾ ಹೋದ್ರೆ, ಮತ್ತೊಂದು ಹಂತದಲ್ಲಿ ಈ ಪ್ರಕರಣದಲ್ಲಿ ಆ ಶಂಕಿತ ಹಂತಕನ ಸಹೋದರರೊಬ್ಬನನ್ನ ವಿಚಾರಣೆ ಮಾಡಿರುವಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ಶಂಕಿತ ಸಹೋದರನ ಬಳಿ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು ಅನ್ನುವಂಥ ವಿಚಾರಗಳು ಕೂಡ ಈಗ ಬಹಿರಂಗವಾಗ್ತಿರುವಂಥದ್ದು. ಸುಮಾರು ನಿನ್ನೆ 2 ಗಂಟೆಗಳ ಕಾಲ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಶಂಕಿತ ಹಂತಕನ ಸಹೋದರರನ್ನ ವಿಚಾರಣೆ ಮಾಡಿರುವಂಥ ಪೊಲೀಸರು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿರುವಂಥದ್ದು. ಹಂತಕ ಕೊಲೆ ಮಾಡಿ ಆತನ ಸಹೋದರನಿಗೆ ಕಾಲ್ ಮಾಡಿ ವಿಚಾರವನ್ನು ತಿಳಿಸಿದ್ದ ಅನ್ನುವಂಥ ವಿಚಾರ ಆತನ ಸಹೋದರ ಹೇಳಿರುವಂಥದ್ದು. ಅದರ ಜೊತೆಗೆ ಈತ ಕಳೆದ 6 ತಿಂಗಳ ಹಿಂದೆ ಅಂದರೆ ಕೊಲೆ ಆಗಿರುವಂಥ ಮಹಾಲಕ್ಷ್ಮಿ ಮತ್ತೆ ಕೊಲೆ ಮಾಡಿರುವಂಥ ಶಂಕಿತ ಹಂತಕ ಏನಿದ್ದಾನೆ ಇಬ್ಬರು ಕೂಡ ಒಂದೇ ಕಡೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು ಅನ್ನುವಂಥ ವಿಚಾರವನ್ನು ಹೇಳಿರುವಂಥದ್ದು. ಅದರ ಜೊತೆಗೆ ಶಂಕಿತ ಹಂತಕ ಕಳೆದ 6 ತಿಂಗಳಿಂದ ಆತ ಕೆಲಸವನ್ನು ಬಿಟ್ಟಿದ್ದ. ಇವರಿಬ್ಬರು ಕೂಡ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಅದಾದ ಬಳಿಕ ಯಾವಾಗ ಇವನು ಕೆಲಸ ಬಿಟ್ಟು ಹೊರಗಡೆ ಬರ್ತಾನೋ ಆವಾಗ ಈ ಕೊಲೆ ಆಗಿರುವಂಥ ಮಹಾಲಕ್ಷ್ಮಿ ಆತನಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ರು. ಆ ಕಾರಣಕ್ಕಾಗಿ ಆಕೆಗೆ ಆತ ಹಂತಕ ಕೊಲೆಯನ್ನು ಮಾಡಿರ್ಬೋದು ಅನ್ನುವಂಥ ಅನುಮಾನವನ್ನ ವ್ಯಕ್ತಪಡಿಸಿ ಆತನ ಸಹೋದರ ಪೊಲೀಸರ ಮುಂದೆ ಹೇಳಿಕೆಯನ್ನು ನೀಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಮಮತಾ, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ.